ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಟೀಮ್ ಇಂಡಿಯಾದಲ್ಲಿ ಉತ್ತಪ್ಪಗೆ ಅವಕಾಶವನ್ನು ನೀಡಿ ಅಂತ ಗಂಭೀರ್ ಆಗ್ರಹ. ಹೌದು, ಸ್ಫೋಟಕ ಬ್ಯಾಟ್ಸ್ಮನ್ ರಾಬಿನ್ ಉತ್ತಪ್ಪ IPL ಉತ್ತಮ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ಮತ್ತೆ ಭಾರತ ತಂಡದಲ್ಲಿ ಸ್ಥಾನವನ್ನು ನೀಡಬೇಕು ಅಂತ ಕಲ್ಕತ್ತಾ ತಂಡದ ನಾಯಕ ಗೌತಮ್ ಗಂಭೀರ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಕಲ್ಕತ್ತಾ ತಂಡದ ಅಧಿಕೃತ ವೆಬ್ಸೈಟ್ನಲ್ಲಿ ಕ್ಯಾಪ್ಟನ್ ಡೈರಿ ಎಂಬ ಅಂಕಣದಲ್ಲಿ ಗಂಭೀರ್ ಅವರು ಈ ಬಗ್ಗೆ ಮಾತನ್ನಾಡಿರುವಂಥದ್ದು. ಉತ್ತಪ್ಪ ಬ್ಯಾಟಿಂಗ್ ಸಂದರ್ಭದಲ್ಲಿ ಆಕರ್ಷಕ ಕೌಶಲ್ಯದ ಮೂಲಕ ಬ್ಯಾಟನ್ನು ದಂಡಿಸ್ತಾರೆ. ಅವರು ನೇರವಾಗಿ ಒಂದು ಚೆಂಡನ್ನು ಬಾರಿಸುತ್ತಿರುವಂಥದ್ದು ನನ್ನ ಗಮನವನ್ನು ಸೆಳೆದಿದೆ ಅಂತ ಗೌತಮ್ ಗಂಭೀರ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಇದನ್ನ ಆಯ್ಕೆ ಸಮಿತಿ ಸದಸ್ಯರು ವೀಕ್ಷಿಸ್ತಾ ಇದ್ದಾರೆ ಅಂತ ಭಾವನೆಯನ್ನ ಹೊಂದಿದ್ದೀನಿ ಅಂತ ಗೌತಮ್ ಗಂಭೀರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಗೌತಮ್ ಗಂಭೀರ್ ಅವರು ಯಾವ ರೀತಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂದ್ರೆ, ಭಾರತ ತಂಡಕ್ಕೆ ಗೌತಮ್ ಗಂಭೀರ್ ಅವರನ್ನೇ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ರಾಬಿನ್ ಉತ್ತಪ್ಪ ಅವರನ್ನ ಸೆಲೆಕ್ಟ್ ಮಾಡಿ ಒಂದು ತಂಡಕ್ಕೆ ಅನ್ನೋ ರೀತಿ ಗೌತಮ್ ಗಂಭೀರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಪ್ರಸ್ತುತ IPL ನಲ್ಲಿ ರಾಬಿನ್ ಉತ್ತಪ್ಪ ಅವರು 10 ಪಂದ್ಯಗಳನ್ನಾಡಿ ಅದರಲ್ಲಿ ಎದುರಿಸಿರುವಂತಹ 225 ಬಾಲ್ಗಳಲ್ಲಿ 5 ಶತಕದ ನೆರವಿನೊಂದಿಗೆ 384 ರನ್ಗಳನ್ನು ಬಾರಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ ಮುಂಬರುವಂತಹ ಸೀರೀಸ್ಗಳಲ್ಲಿ ರಾಬಿನ್ ಉತ್ತಪ್ಪ ಅವರಿಗೆ ಒಂದು ಅವಕಾಶ ಸಿಗುತ್ತಾ ಅಂತ. ಮತ್ತು ಗೌತಮ್ ಗಂಭೀರ್ ಅವರ ಈ ಒಂದು ಹೇಳಿಕೆಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.